ಸಾಮಾನ್ಯವಾಗಿ ಎಲ್ರಿಗೂ ಕೂಡ ದೋಸೆ ಅಂದ್ರೆ ಇಷ್ಟ. ಅಂತಹ ದೋಸೆಯನ್ನ ಒಂದೇ ರೀತಿಯಾಗಿ ಕೊಡದೆ ಸ್ವಲ್ಪ ಬದಲಾವಣೆಯಾಗಿ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಉಳಿದಿರುವ ದೋಸೆ ಹಿಟ್ಟಿಗೆ ಈ ಮಸಾಲೆಯನ್ನ ರುಬ್ಬಿ ಹಾಕಿದ್ರೆ ರುಚಿಯಾದ ಈರುಳ್ಳಿ ಮಸಾಲ ದೋಸೆ ರೆಡಿ ಆಗುತ್ತೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಮಿಕ್ಸಿ ಜಾರ್ಗೆ ಕತ್ತರಿಸಿದ ಒಂದು ಈರುಳ್ಳಿ, 5 ಒಣಮೆಣಸು, 1 ಗಡ್ಡೆ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಕಪ್ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ದೋಸೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ದೋಸೆ ಹಿಟ್ಟಿಗೆ ಮೊದಲೇ ಉಪ್ಪನ್ನ ಹಾಕಿದ್ರೆ ರುಬ್ಬುವಾಗ ಉಪ್ಪನ್ನ ಸೇರಿಸುವ ಅಗತ್ಯವಿಲ್ಲ. ದೋಸೆ ಹಿಟ್ಟು ದಪ್ಪ ಎನಿಸಿದ್ರೆ ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿಕೊಳ್ಬಹುದು. ಈ ರೀತಿಯಾಗಿ ದೋಸೆಯನ್ನ ಮಾಡಿಕೊಟ್ರೆ ಮತ್ತೆ ಮತ್ತೆ ಇದೇ ತರಹ ದೋಸೆಯನ್ನ ಮಾಡಿ ತಿನ್ನುವಷ್ಟು ರುಚಿಯಾಗಿರುತ್ತೆ. ಕಾದಿರುವ ಹೆಂಚಿಗೆ ದೋಸೆ ಹಿಟ್ಟನ್ನ ತೆಳುವಾಗಿ ಹರಡಿ ಮುಚ್ಚಳವನ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ. ನಂತರ ಮುಚ್ಚಳವನ್ನ ತೆಗೆದು ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಕಾಯಿಸಿ. ಈಗ ಗರಿಗರಿಯಾದ ಹಾಗೂ ರುಚಿಯಾದ ಈರುಳ್ಳಿ ಮಸಾಲ ದೋಸೆ ರೆಡಿ ಆಯ್ತು. ಇದರ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಇದ್ರಂತೂ ಹೋಟೆಲ್ ಮಸಾಲ ದೋಸೆ ತರಾನೇ ಇರುತ್ತೆ. ಹಾಗಿದ್ರೆ ನೀವು ಕೂಡ ಈ ಈರುಳ್ಳಿ ಮಸಾಲ ದೋಸೆಯನ್ನ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.